ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಇತ್ತೀಚೆಗೆ ಕೆಲ ಸ್ಟಾರ್ ನಟರು ಅವ್ರನ್ನ ಭೇಟಿಯಾಗಿ ಮಾತನಾಡಿಸಿ ಅವರ ಪರಿಸ್ಥಿತಿ ಬಗ್ಗೆ ಕೆಲವರು ಮಾತನಾಡಿದ್ರು ಕೂಡ. ಅಂಥದ್ರಲ್ಲಿ ಹಿರಿಯ ನಟ ವಿನೋದ್ ರಾಜ್ ಅವರು ಕೂಡ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿ ಬಂದ್ರು. ಕಷ್ಟ ಸುಖದಲ್ಲಿ ಜೊತೆಗಿರುವವನೇ ನಿಜವಾದ ಮನುಷ್ಯ ಅನ್ನುವಂಥ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕೂ ಮುನ್ನ ಲೀಲಾವತಿ ಅಮ್ಮ ಹೇಳಿದ್ರಂತೆ, ಯಾವತ್ತೂ ಕೂಡ ಅವ್ರನ್ನ ಮರಿಬೇಡಿ, ಕೈ ಬಿಡಬೇಡಿ ಅಂತ. ಆ ಕಾರಣಕ್ಕೆ ಅವ್ರ ಜೊತೆಯಲ್ಲೇ ನಾನು ಇದ್ದೇ ಇರ್ತೀನಿ ಅನ್ನುವಂಥ ವಿಚಾರವನ್ನ ವಿನೋದ್ ರಾಜ್ ಸರ್ ಹೇಳ್ತಾನೆ ಬಂದಿದ್ರು. ಸೊ ಇವತ್ತು ನಮ್ಮ ಜೊತೆಗೆ ಅವರೇ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿ, ನಟ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದ ಬಳಿಕ ಅವ್ರು ಹೇಗಿದ್ದಾರೆ, ಏನ್ ಮಾತಾಡಿದ್ರು, ಅನೇಕರಿಗೆ ಕುತೂಹಲ. ಆ ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಅದರ ವಿಷಯ ಮಾತಾಡೋಕ್ಕೂ ಮುಂಚೆ ಒಂದು ಕುತೂಹಲ ಡಿ ಬಾಸ್ ಅಭಿಮಾನಿಗಳಿಗೆ. ವಿನೋದ್ ಸರ್ ಹೋಗಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದ್ರಪ್ಪ ಅಂತ. ಹೇಗಿತ್ತು ಆ ಭೇಟಿ, ಏನ್ ಹೇಳಿದ್ರು, ಹೇಗಿದ್ದಾರೆ ನಟ ದರ್ಶನ್? ದರ್ಶನ್ನೇ ಅಷ್ಟೇ ನೋಡಕ್ ಹೋಗಿದ್ದು ನಾನು. ನಮ್ಮ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ, ಗೊತ್ತಿದ್ದಿರ್ಬೋದು ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಣು ಮುಂದೆ ಅಂತ ನನಗೆ ಭಾರಿ ನನಗೆ ಕುತೂಹಲಕಾರಿ. ಇನ್ನೂ ಒಂದು ಈ ಹೇಗೆ ನಾನು ಅಯ್ಯಪ್ಪನ ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಆತ ನನ್ನನ್ನು ನೋಡಿದಾಗ ಆಗಿರೋ ಸಂತೋಷ ಏನೂ ಗೊತ್ತಾಗಲಿಲ್ಲ. ತಬ್ಕೊಂಡ್ಬಿಟ್ವಿ ಇಬ್ರು, ಕಣ್ಣಲ್ಲಿ ತಬ್ಕೊಂಡು ಹತ್ಬಿಟ್ಟೆ ರೀ ನಾನು. ಅದು ಏನೋ ಹೀಗೆ ಗೊತ್ತಿಲ್ಲ. ಬಹುಶಃ ನನ್ನ ತಾಯಿಯವ್ರು ಹೇಳಿರೋದು ಆ ಮಾತುಗಳು, ಅದೇನೋ ಅದು ಅಚ್ಚೊಳ್ಳಿ ಉಳಿದ್ಬಿಡ್ತು. ಅಣ್ಣ ಅಂತ ಕೂಗಿರುವಂಥ ಮಾತು ನನಗೆ ಅದು ಒಂದೇನೆ ನನಗೆ ಇನ್ನೂವರೆಗೂ ನನಗೆ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೇ ಇರುತ್ತೆ. ಬಂದಿಯಲ್ಲ ಅಣ್ಣ ಅಂತಂತ ಹೇಳಿದ್ರು. ಅಪ್ಪ ದೇವ್ರೆ ಯಾಕಪ್ಪ ಬರಲ್ವ ನಾನು ಅಂತ ಕೇಳಿದೆ. ಏನೋ ಪಾಪ ಭಾರಿ ಅದು ಆ ಒಂದು 10 ನಿಮಿಷ ಅಲ್ಲಿ ಸಂಭ್ರಮದ ಒಂದು ಅಪ್ಪಿಗೆ, ಇಲ್ಲಿ ನೋವಿನ ಒಂದು ಅಪ್ಪಿಗೆ. ತುಂಬಾ ಜನ ಡಿ ಬಾಸ್ ಅಭಿಮಾನಿಗಳು ಆ ಕ್ಷಣ ಎದುರು ನೋಡಿದ್ರು. ಏನ್ ಮಾತುಕತೆ ಆಗಿರಬಹುದಪ್ಪ, ನಮ್ಮ ಅಣ್ಣನಿಗೆ ಏನಾದ್ರೂ ಪಶ್ಚಾತ್ತಾಪ ಕಾಡ್ತಾ ಇದೆಯಾ, ಬದಲಾಗಿದ್ದಾರ ನಟ ದರ್ಶನ್ ಅಥವಾ ಬದಲಾಗ್ತಿದ್ದಾರ ಒಳಗಡೆ? ಆ ಪ್ರಶ್ನೆ ಇದೆ ಕೆಲವರಿಗೆ. ಎಲ್ಲ ಬದಲಾವಣೆ ಆಗಿದ್ದಾರೆ. ಅವರು ಮೊದಲು ಹೀಗಿದ್ರು ಅನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ತನಗೆ ಈ ಪಾಪ ಮಾಹಿತಿ ನೀಡುವಂಥವ್ರು ಪಾಪ ಆತನಿಗೆ ಯಾವುದೋ ಒಂದೆರಡು ಮಾತುಗಳು, ಕೋಪ ಅನ್ನುವಂಥದ್ದು ಸಹಜ. ಕೋಪ ಮಿತಿ ಮೀರಿದಾಗ ಇದೇನು ಅನ್ನುವಂಥದ್ದಲ್ಲಿ ಆಶ್ಚರ್ಯ ಆಗತ್ತೆ ಒಂದೊಂದ್ಸರಿ. ಈಗ ಅದು ಯಾವುದೂ ಅಲ್ಲ, ತಾನು ಪುಸ್ತಕಗಳು ಇಟ್ಕೊಂಡು ಒಳಗೆ 30 ದಿವಸ, ಇವತ್ತಿಗೆ 34 ದಿವಸ ಏನೋ ಆಗಿರ್ಬೇಕು. 34 ದಿವಸ 4 ಗೋಡೆಗಳ ಮಧ್ಯೆ ಯಾರ ಹತ್ರನೂ ಜಾಸ್ತಿ ಮಾತುಕತೆ ಇರಲ್ಲ. ಮೌನಕ್ಕೆ ಜಾರ್ದಾಗ ಗೋಡೆಗಳಿಗೆ ಏನ್ ಹೇಳ್ತೀವಿ, ತಾನು ಗೋಡೆ ನೋಡ್ಕೊಂಡು ಏನ್ ಮಾಡ್ಬೋದು, ಏನ್ ಯೋಚನೆ ಮಾಡ್ಬೋದು, ಪುಸ್ತಕ ಎಷ್ಟೊತ್ತು ಓದ್ಬೋದು, ಓದ್ತಾ ಓದ್ತಾ ನಿದ್ದೆ ಬರ್ಬೋದಾ, ಬಂದಿರತ್ತಾ, ಅದು ಬಂದಿರಲ್ಲ. ತನ್ನ ದಿನಚರ್ಯ ಏನಿತ್ತು, ತಾನು ಮಾಡ್ಬೇಕಾದಿಲ್ಲ, ಬಾಕಿ ಎಷ್ಟಿತ್ತು ಎಲ್ಲವೂ ತನ್ನ ಜವಾಬ್ದಾರಿಗಳು ಇಷ್ಟೊತ್ತಿಗೆ ಇದೆಲ್ಲ ಆಗ್ಬೇಕಾಗಿತ್ತಲ್ಲ, ಯಾಕಾಗ್ಲಿಲ್ಲ, ಇವೆಲ್ಲ ಅವ್ರಿಗೆ ಅರಿವಾಗಿರೋದು. ಆಮೇಲೆ ತಾನು ಮನಸ್ಸಿನಲ್ಲಿ ಹೇಗೆ ನೊಂದ್ಕೊಳಕ್ಕಾಗಲ್ಲ ಅಂತ ಒಬ್ಬ ಮನುಷ್ಯ ನೊಂದ್ಕೊಂಡಿದ್ದಾರೆ, ಸ್ವರ್ಗಿದ್ದಾರೆ ತಕ್ಕ ಮಟ್ಟಿಗೆ. ನಾವು ನೋಡಿದಾಗ ಆತನಿಗೆ ಈ ಬಂದಿಯಲ್ಲ ನನ್ನ ನೋಡಕ್ಕೆ ಖುಷಿ, ಬಂದಿಯಲ್ಲ ನನ್ನ ನೋಡಕ್ಕೆ, ಈ 2 ಮಾತು ಯಾಕೆ ನಮಗೂ ಈ ಥರ ಯಾಕೆ ಆಗ್ತದೆ, ಯಾಕೆ ನಮ್ಮನ್ನೇ ಕಂಟ್ರೋಲ್ ಮಾಡಕ್ ಆಗ್ತೀರಾ, ಕಣ್ಣೀರು ಬಂದ್ಬಿಡುತ್ತೆ ಅಂತಾನೆ ಬೇಜಾರಾಗತ್ತೆ ರೀ. ಬಹುಶಃ ಕಲಾವಿದರಲ್ಲಿ ಈ ಅಣ್ಣ ತಮ್ಮಂದಿರ ಸಂಬಂಧ ಈ ಮಟ್ಟಕ್ಕಿರತ್ತ ಅಂತಾನೆ ಬೇಜಾರಾಗತ್ತೆ. ತಾಯಿ ಕಳ್ಕೊಂಡ್ಬಿಟ್ಟಿದ್ದೇವ್ರ ನಾವು. ಹೌದು, ಆ ನೋವಿಂದ ಆಚೆ ಬಂದಿಲ್ಲ ಇನ್ನು. ಅವ್ರು ಯಾರು ಎತ್ತನ ನನಗೆ ಗೊತ್ತಿಲ್ಲ. ಅವು ಮಾತು ಅಣ್ಣ ಅನ್ನುವಂಥ ಮಾತು, ನಮ್ಮಮ್ಮ ಕೊನೆಯಲ್ಲಿ ವಿನು ಅಂತ ಹೇಳುವಂಥ ಮಾತು, ನಮ್ಗೆ ಜೀವನದಲ್ಲಿ ನಿಂತು ಹೋಗ್ಬಿಡ್ತೀವ್ರಿ. ಪ್ರೀತಿಗೆ ಪರಿತಪಿಸ್ತಾ ಇರುವಂತ ಜೀವ. ನಮ್ ಕಣ್ಣೀರ್ನ ಬಿಡ್ರಿ, ಪಾಪ ಅಪ್ಪನ ಪರಿಸ್ಥಿತಿ ನೆನ್ಸ್ಕೊಂಡಾಗ ಬೇಜಾರಾಗ್ಬಿಡ್ತು.
ಆ ಚಿಕ್ಕ ಮಗು ಸ್ಕೂಲ್ಗೆ ಹೋಗುವಾಗ ಅದು ಎದುರಿಸುವಂಥ ಪ್ರಶ್ನೆಗಳು ಎಷ್ಟೆಲ್ಲ ಕಷ್ಟ ಆಗ್ಬೋದು. ಸುಲಭವಾಗಿ ಅಭಿಮಾನಿಗಳು ನಮ್ಮ ಬಾಸ್ ಅಂತಾರೆ, ಪಾಪ ಅಷ್ಟು ಸುಲಭವಾಗಿಲ್ಲ ಆ ಜೀವನ. ಬಹುಶಃ ಆ ಕೋಪ ಅವ್ರನ್ನ ಸ್ವಲ್ಪ ಕಾಲ ಕೋಪ ಏನು ಜಾಸ್ತಿ ಅವ್ರನ್ನ ತೊಂದರೆ ಮಾಡಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಪರಿಸ್ಥಿತಿಗಳಾಗ್ತಾ ಇರಲಿಲ್ಲ. ಇಷ್ಟು ಜನರು ನೋವನ್ನು ಬಯಸುವಾಕೆ ಆಗಿರಲಿಲ್ಲ. ಹೌದೌದು. ಇಲ್ಲೋ ಒಂದು ಕಡೆ ದುಡ್ಕೋ ಏನೋ ಪಾಪ ಉದ್ದೇಶಪೂರ್ವಕವಾಗಂತೂ ಇರಲಿಲ್ಲ. ಇದು ಯಾವ ಥರ ಆಯಿತು ಅನ್ನುವಂಥದ್ದು ತುಂಬಾ ಆಶ್ಚರ್ಯ ಆಗುತ್ತೆ. ಎಷ್ಟು ಯೋಚನೆ ಮಾಡಿದ್ರು ಆ ಥರ ನನಗೆ ದರ್ಶನ್ ಅವ್ರ ಹತ್ರ ಕ್ರೂರತ್ವ ಕಾಣಲಿಲ್ಲ. ಏನು ಹೇಳಿದ್ರು ವಿನೋದ್ ಸರ್ ಅಮ್ಮ, ಲೀಲಾವತಿ ಅಮ್ಮ ಕೊನೆ ಕ್ಷಣದಲ್ಲಿ ಅವ್ರು ನೋಡಕ್ಕೆ ಬಂದರು ದರ್ಶನ್ ಅವರು, ಅಮ್ಮ ನಿಮಗೆ ಕೊಟ್ಟಿರುವಂಥ ಮಾತು, ಆ ಉಳಿಸ್ಕೊಳ್ಳೋ ಪ್ರಯತ್ನಗಳು ಹೇಗಾಗ್ತಾ ಇದೆ? ಖಂಡಿತ ಅವರ ಈ ಪರಿಸ್ಥಿತಿನಲ್ಲಿ ನಾನು ಅವರು ಬಹುಶಃ 8ನೇ ತಾರೀಕೇನೋ ನಾನು 4ನೇ ತಾರೀಕು 5ನೇ ತಾರೀಕು ಅವ್ರಿಗೆ ಕರೆ ಮಾಡಿದಾಗ ಅವಾಗಲೂ ನನ್ನ ಗಂಟ್ಲಲ್ಲಿ ಬದಲಾವಣೆ ತುಂಬ ಇತ್ತು. ಯಾಕಣ್ಣ ಒಂಥರ ಇದೆ ಗಂಟ್ಲು, ಮೈ ಸರಿ ಇಲ್ವಾ, ಯಾಕೋ ನಿಮಗೆ ಮೈ ಸರಿ ಇಲ್ಲ. ಹೀಗೆ ನನ್ನ ಮನೆಯಲ್ಲೇ ನನ್ನಲ್ಲಿ ಓಡಾಡ್ತಾ ಇರೋರಿಗೆ ಗೊತ್ತಾಗ್ಲಿಲ್ಲ ನನಗೆ ಮೈ ಸರಿ ಇಲ್ಲ ಅನ್ನೋದು. ದರ್ಶನಕ್ಕೆ ಮಾತ್ರ ಹೇಗೆ ಗೊತ್ತಾಯ್ತು? ಧ್ವನಿಯಲ್ಲಿ ಕಂಡು ಹಿಡಿದಿದ್ರು, ಏನೋ ಗೊತ್ತಾಯ್ತು ಗೊತ್ತಿಲ್ಲ. ಅದೇ ನೋಡ್ರಿ ಅದು ಸಂಬಂಧ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದು. ನಾನು ಅವ್ರನ್ನ ಒಳ್ಳೆಯವರು ಅಂತ ಸಮರ್ಥಿಸ್ಕೊಳಕ್ಕೋ ಅಥವಾ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳಕ್ಕೋ ನಾನು ಇದನ್ನ ಹೇಳ್ಕೊತಾ ಇಲ್ಲ. ಅವರೊಬ್ರು ಕಲಾವಿದರಾಗಿ ನನಗೆ ಕಲಾವಿದರಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ನನ್ನನ್ನ ಅಷ್ಟು ಆಪ್ಯಾಯಮಾನವಾಗಿ ಅಷ್ಟು ಪ್ರೀತಿಯಿಂದ ತನ್ನ 25ನೇ ವರ್ಷದ ಒಂದು ಸಂಭ್ರಮಾಚರಣೆಗೆ ಅದೆಲ್ಲ ಕರೆದಿದ್ದು, ನನ್ನ ಹತ್ರ ಮಾತಾಡಿದ್ದು, ಅಪ್ಪ ಅಭಿಷೇಕ್ ಗೌಡ್ರಿಗೆ ಹೇಳಿದ್ದು, ಅಣ್ಣ ನೋಡ್ಕೋಬೇಕು ನೀನು, ಅಪ್ಪ ಹುಷಾರಾಗಿ ನೋಡ್ಕೋಬೇಕು, ಫೋನ್ ಮಾಡಿದ್ರೆ ನೀನು ಅಲ್ಲಿರ್ಬೇಕು, ನೀನು ಮಾಡೋಣ 12 ಗಂಟೆ ರಾತ್ರಿ ನಾನು ಇರ್ತೀನಿ. ಇದೆಲ್ಲ ಈ ಮಾತುಗಳೆಲ್ಲ ಕೇಳಿದಾಗ ಏನಾಗತ್ತೆ, ನೋವಾಗತ್ತೆ ರೀ ಮನಸ್ಸಿಗೆ. ಪಾಪ ಅದು ನನ್ನ ತಾಯಿಯವ್ರದ್ನೇ. ಅವರು ದರ್ಶನ್ ಅವ್ರು ನೋಡಕ್ ಬಂದಾಗ ಅದನ್ನೇ ನನ್ನ ಕಾಲಿಗೆ ಬಿದ್ರು. ಸರ್ ಅಪ್ಪ ಏನಪ್ಪ ಹೀರೋ ಅಂತಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ಈಗ ಇಷ್ಟು ಮೃದು ಮನಸ್ಸಿರುವಂಥ ಅಪ್ಪಾಜಿಗೆ ಹೇಗೆ ಹಿಂಗಾಯ್ತು ಅವ್ರಿಗೆ ಪಾಪ ಅಂತ ನನಗೆ ಭಾರಿ ನೋವು. ಮನೇಲಿ ಬಂದು ಅಮ್ಮನ ನೋಡ್ಕೊಂಡು ಅಮ್ಮನ ಹತ್ರ ಮಾತಾಡಿಸಿ ಅಮ್ಮ ಕಣ್ ತೆಗ್ದಂಗೆ ನೋಡಿ ಮಾಡಿಕೊಂಡು ಅವ್ರು ಗುರ್ತಿಸಿದ್ರು ಪಾಪ. ದರ್ಶನ್ ಗುರ್ತಿಸಿದ್ರು. ಇಲ್ಲೆಲ್ಲ ತೊಂದರೆ ಕೊಡಬೇಡಿ, ಮಾತಾಡ್ಸೋಕೆ ಹೋಗ್ಬೇಡಿ ಅಮ್ಮ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಕುತ್ಕೊಂಡು ಡೈನಿಂಗ್ ರೂಮ್ನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ದೇವರದು ನಾನು ಮೃತ್ಯುಂಜಯ